ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ರಥಸಪ್ತಮಿ ಎಂದರೇನು, ಯಾವಾಗ ಆಚರಿಸಬೇಕು, ಯಾಕೆ ಮಾಡಬೇಕು, ಅದರ ಉದ್ದೇಶವೇನು ಮತ್ತು ಇದನ್ನು ಮಾಡುವುದರಿಂದ ನಮಗೆ ಯಾವ ಲಾಭಗಳು ದೊರಕುತ್ತವೆ. ಸೂರ್ಯನು ಈ ಸೃಷ್ಟಿಯ ಜೀವನಾಡಿ. ಸೂರ್ಯ ಇಲ್ಲದೆ ಜೀವವೇ ಇಲ್ಲ. ಅಂಥ ಸೂರ್ಯನ ಆರಾಧನೆಗೆ ಮೀಸಲಾಗಿರುವ ಅತ್ಯಂತ ಪವಿತ್ರ ದಿನವೇ ರಥಸಪ್ತಮಿ. ರಥಸಪ್ತಮಿ ಎಂದರೇನು? ರಥಸಪ್ತಮಿ ಎಂದರೆ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿ. ಈ ದಿನವನ್ನು ಸೂರ್ಯ ಜಯಂತಿ, ಸೂರ್ಯ ಜ್ಯೋತಿ ಪರ್ವ, ಆರೋಗ್ಯ ಸಪ್ತಮಿ ಎಂದು ಕೂಡ ಕರೆಯುತ್ತಾರೆ. ಪೌರಾಣಿಕವಾಗಿ ಈ ದಿನ ಸೂರ್ಯದೇವರು ತನ್ನ ರಥವನ್ನು 7 ಕುದುರೆಗಳೊಂದಿಗೆ ಉತ್ತರಾಯಣ ದಿಕ್ಕಿಗೆ ಚಲಾಯಿಸಿದ ದಿನ ಎಂದು ನಂಬಲಾಗಿದೆ. ಆ ಕಾರಣದಿಂದ ಈ ದಿನವನ್ನು ಸೂರ್ಯನ ರಥೋತ್ಸವ ದಿನ ಎಂದು ಕರೆಯಲಾಗುತ್ತದೆ. ಪೌರಾಣಿಕ ಕಥೆ. ಒಮ್ಮೆ ರಾಜ ಇಂದ್ರದ್ಯುಮ್ನನ ಮಗನು ಮಕ್ಕಳಿಲ್ಲದೆ ದುಃಖಿಸುತ್ತಿದ್ದ. ಅವನು ಮಹರ್ಷಿಗಳ ಬಳಿ ಹೋಗಿ ಪರಿಹಾರ ಕೇಳಿದಾಗ ಅವರು ಹೇಳಿದರು, ನೀನು ರಥಸಪ್ತಮಿ ದಿನ ಸೂರ್ಯನ ಆರಾಧನೆ ಮಾಡಿ, ನದಿ ಸ್ನಾನ ಮಾಡಿ, ದಾನಧರ್ಮ ಮಾಡಿ, ಸೂರ್ಯನನ್ನು ಪೂಜಿಸು, ನಿನ್ನ ಜೀವನದಲ್ಲಿ ಶುಭ ಫಲಗಳು ದೊರಕುತ್ತವೆ. ಅವನು ಆ ವಿಧಿಯನ್ನು ಶ್ರದ್ಧೆಯಿಂದ ಮಾಡಿದನು. ಸ್ವಲ್ಪ ಸಮಯದಲ್ಲಿ ಅವನ ಜೀವನದಲ್ಲಿ ಸಂತಾನ ಸುಖ, ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿ ದೊರಕಿತು. ಇದು ರಥಸಪ್ತಮಿಯ ಮಹತ್ವವನ್ನು ತಿಳಿಸುವ ಪೌರಾಣಿಕ ಉದಾಹರಣೆ. ರಥಸಪ್ತಮಿ ಯಾವಾಗ ಆಚರಿಸಬೇಕು? ರಥಸಪ್ತಮಿ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿ, ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ. ಈ ವರ್ಷದ ರಥಸಪ್ತಮಿ ಜನವರಿ 25ರಂದು ಆಚರಿಸಲಾಗುತ್ತಿದೆ. ಈ ದಿನ ಬೆಳಿಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ನದಿ, ಕೆರೆ ಅಥವಾ ಮನೆಯಲ್ಲೇ ಪವಿತ್ರ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿ ಸೂರ್ಯದೇವರನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ರಥಸಪ್ತಮಿ ಯಾಕೆ ಮಾಡಬೇಕು? ಪ್ರಶ್ನೆ ಬರುತ್ತದೆ. ನಾವು ರಥಸಪ್ತಮಿ ಯಾಕೆ ಆಚರಿಸಬೇಕು? ಮೊದಲನೆಯದಾಗಿ, ಸೂರ್ಯನು ನಮ್ಮ ದೇಹದ ಶಕ್ತಿ, ಪ್ರಾಣಶಕ್ತಿ ಮತ್ತು ಆಯುಷ್ಯಕ್ಕೆ ಮೂಲ. ಎರಡನೆಯದಾಗಿ, ನಮ್ಮ ಜೀವನದಲ್ಲಿ ಆಗುವ ಅನೇಕ ಕಷ್ಟಗಳು, ರೋಗಗಳು, ಮನಸ್ಸಿನ ಅಶಾಂತಿ ಸೂರ್ಯನ ದೋಷ ಅಥವಾ ಶಕ್ತಿ ಕುಗ್ಗಿದ ಕಾರಣದಿಂದ ಆಗಿರಬಹುದು. ಮೂರನೆಯದಾಗಿ, ಸೂರ್ಯ ಆರಾಧನೆ ಮಾಡಿದರೆ ಪಿತೃದೋಷ ನಿವಾರಣೆ, ಆರೋಗ್ಯ ವೃದ್ಧಿ, ಆಯುಷ್ಯ ವೃದ್ಧಿ, ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸೌಖ್ಯ ಎಲ್ಲವೂ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ರಥಸಪ್ತಮಿಯ ಉದ್ದೇಶ. ರಥಸಪ್ತಮಿಯ ಪ್ರಮುಖ ಉದ್ದೇಶಗಳು: 1. ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವುದು. ನಮಗೆ ಬೆಳಕು, ಉಷ್ಣ, ಆಹಾರ, ಜೀವನ ಕೊಡುವ ಸೂರ್ಯನಿಗೆ ಧನ್ಯವಾದ ಸಲ್ಲಿಸುವ ದಿನ. 2. ಆರೋಗ್ಯ ಸಂರಕ್ಷಣೆ. ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ದಿನ. 3. ಕರ್ಮಶುದ್ಧಿ. ಹಿಂದಿನ ಪಾಪಗಳಿಂದ ಮುಕ್ತಿ ಪಡೆಯಲು ಶಾಸ್ತ್ರೋಕ್ತವಾಗಿ ಮಾಡಲಾಗುವ ವಿಶೇಷ ವ್ರತ. 4. ಪಿತೃತೃಪ್ತಿ. ಈ ದಿನ ಮಾಡಿದ ದಾನ, ತರ್ಪಣ, ಪೂಜೆಗಳು ಪಿತೃಗಳಿಗೆ ತೃಪ್ತಿ ನೀಡುತ್ತವೆ. ರಥಸಪ್ತಮಿಯ ವಿಧಿಗಳು. ರಥಸಪ್ತಮಿಯನ್ನು ಹೀಗಾಚರಿಸಬಹುದು. ಬೆಳಿಗ್ಗೆ ಸ್ನಾನ. ಸ್ನಾನದ ವೇಳೆ ತಲೆಯ ಮೇಲೆ ಅರಳಿದ ಎಲೆಗಳು ಅಂದರೆ ಅರ್ಕ ಎಲೆ, ಬಿಲ್ವ ಎಲೆ ಅಥವಾ ಬೇವಿನ ಎಲೆ ಇಟ್ಟು ಸ್ನಾನ ಮಾಡುವುದು ಶ್ರೇಷ್ಠ. ಸೂರ್ಯನಿಗೆ ಅರ್ಘ್ಯ. ತಾಮ್ರಪಾತ್ರೆಯಲ್ಲಿ ನೀರು, ಹೂವು, ಅಕ್ಷತೆ ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡುವುದು. ಮಂತ್ರಜಪ. ಓಂ ಸೂರ್ಯಾಯ ನಮಃ, ಆದಿತ್ಯ ಹೃದಯಂ ಪಠಣೆ, ಗಾಯತ್ರಿ ಮಂತ್ರ ಜಪ. ಪೂಜೆ ಮತ್ತು ದಾನ. ಸೂರ್ಯದೇವರಿಗೆ ನೈವೇದ್ಯ ಅರ್ಪಿಸಿ ಬ್ರಾಹ್ಮಣರಿಗೆ, ಬಡವರಿಗೆ ಆಹಾರ, ವಸ್ತ್ರ, ಧಾನ್ಯ ದಾನ ಮಾಡುವುದು ಶ್ರೇಷ್ಠ. ರಥಸಪ್ತಮಿ ಮಾಡುವುದರಿಂದ ಆಗುವ ಉಪಯೋಗಗಳು. ರಥಸಪ್ತಮಿ ವ್ರತದಿಂದಾಗುವ ಪ್ರಮುಖ ಲಾಭಗಳು: ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ, ದೃಷ್ಟಿದೋಷ ನಿವಾರಣೆ, ಹೃದಯ ಬಲ, ಮನಸ್ಸಿಗೆ ಶಾಂತಿ, ಸಂತಾನ ಸುಖ, ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು, ಜೀವನದಲ್ಲಿ ಪ್ರಕಾಶ, ಪ್ರಗತಿ ಮತ್ತು ಸಕಾರಾತ್ಮಕತೆ. ಶಾಸ್ತ್ರಗಳು ಹೇಳುತ್ತವೆ, ಯಾರು ಶ್ರದ್ಧೆಯಿಂದ ರಥಸಪ್ತಮಿ ಆಚರಿಸುತ್ತಾರೋ ಅವರ ಜೀವನದಲ್ಲಿ ಅಂಧಕಾರ ದೂರವಾಗಿ ಸೂರ್ಯನಂತೆ ಪ್ರಕಾಶಮಾನ ಜೀವನ ದೊರೆಯುತ್ತದೆ. ಆಧ್ಯಾತ್ಮಿಕ ಸಂದೇಶ. ಸೂರ್ಯನು ನಮಗೆ ಕಲಿಸುವ ಪಾಠಗಳು: ಪ್ರತಿದಿನ ಉದಯವಾಗುತ್ತಾನೆ, ಎಂದಿಗೂ ನಿಲ್ಲುವುದಿಲ್ಲ. ನಾವು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಮುಂದೆ ಸಾಗಬೇಕು. ಎಲ್ಲರಿಗೂ ಸಮಾನವಾಗಿ ಬೆಳಕು ನೀಡುತ್ತಾನೆ. ನಾವು ಕೂಡ ಭೇದಭಾವವಿಲ್ಲದೆ ಎಲ್ಲರಿಗೂ ಪ್ರೀತಿ ನೀಡಬೇಕು. ತಾನು ಉರಿದು ಜಗತ್ತಿಗೆ ಬೆಳಕು ಕೊಡುತ್ತಾನೆ. ನಾವು ಕೂಡ ಸ್ವಾರ್ಥ ಬಿಟ್ಟು ಸಮಾಜಕ್ಕೆ ಸೇವೆ ಮಾಡಬೇಕು. ಇದೇ ರಥಸಪ್ತಮಿಯ ನಿಜವಾದ ಸಂದೇಶ. ಪ್ರಿಯ ಸ್ನೇಹಿತರೆ, ರಥಸಪ್ತಮಿ ಕೇವಲ ಒಂದು ವ್ರತವಲ್ಲ,
ಇದು ಆರೋಗ್ಯ, ಶಾಂತಿ, ಕೃತಜ್ಞತೆ ಮತ್ತು ಆತ್ಮಶುದ್ಧಿಯ ದಿನ. ಈ ಪವಿತ್ರ ದಿನವನ್ನು ಶ್ರದ್ಧೆಯಿಂದ ಆಚರಿಸಿ ಸೂರ್ಯದೇವರ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಆಶೆ ಮತ್ತು ಹೊಸ ಶಕ್ತಿ ತುಂಬಿಕೊಳ್ಳಿ. ಸೂರ್ಯದೇವರ ಜಯ. ಧನ್ಯವಾದಗಳು ಸ್ನೇಹಿತರೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.